ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹೈದರಾಬಾದ್ ತಂಡದ ಬ್ಯಾಟಿಂಗ್ ಆರ್ಭಟ, ನಿತೀಶ್ ಕುಮಾರ್ ರೆಡ್ಡಿಯ ಆಲ್ರೌಂಡರ್ ಆಟ, ಕೋಲ್ಕತ್ತಾಗೆ ಎರಡನೆಯ ಹೀನಾಯವಾದ ಸೋಲು. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದಂತ KKR ವರ್ಸಸ್ SRH ಪಂದ್ಯದಲ್ಲಿ SRH ತಂಡ KKR ತಂಡವನ್ನ ಬರೋಬ್ಬರಿ 65 ರನ್ಗಳಿಂದ ಹೀನಾಯವಾಗಿ ಸೋಲಿಸಿ ಮೊದಲ ಗೆಲುವಿನ ಒಂದು ರುಚಿಯನ್ನ ಕಾಣ್ತು. ಇನ್ನು ಮ್ಯಾಚ್ ಬಗ್ಗೆ ಮಾತಾಡ್ತಾ ಹೋದ್ರೆ, ಅಥವಾ ಮ್ಯಾಚ್ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ, ಮೊದಲು ಟಾಸ್ ಗೆದ್ದಂತ KKR ತಂಡ SRH ತಂಡಕ್ಕೆ, ಅಂದ್ರೆ ಹೈದರಾಬಾದ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವಂತ ಅವಕಾಶವನ್ನು ಕೊಡ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ಗೆ ಬಂದಂತ SRH ತಂಡ ತನ್ನ ಬ್ಯಾಟಿಂಗ್ ಆರ್ಭಟವನ್ನು ಮುಂದುವರಿಸಿತು. ಬಂದವರೆಲ್ಲ 4-6 ಹೊಡೆಯೋ ಮುಖಾಂತರ ಎಲ್ಲೋ ಒಂದು ಕಡೆ 250ಕ್ಕೂ ಹೆಚ್ಚು ರನ್ನನ್ನು ಅವರು ಟಾರ್ಗೆಟ್ ಮಾಡ್ತಾರೆ. ಮತ್ತು KKR ತಂಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಫ್ರಾಮ್ ದ ಫಸ್ಟ್ ಬಾಲ್ SRH ತಂಡದವರು ಟಾರ್ಗೆಟ್ ಮಾಡಿದ್ರು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ SRH ತಂಡದ ಓಪನರ್ಗಳಾದಂಥ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಬೌಂಡ್ರಿಗಳ ಮೇಲೆ ಬೌಂಡ್ರಿ ಸಿಡಿಸಿದ್ರು, ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಸಿಡಿಸಿದ್ರು. ಹೀಗಾಗಿ ಟ್ರಾವಿಸ್ ಹೆಡ್ ಕೇವಲ 21 ಎಸೆತದಲ್ಲಿ 6 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ ಬರೋಬ್ಬರಿ 46 ರನ್ನನ್ನು ಹೊಡೆದು ಪೆವಿಲಿಯನ್ ಸೇರಿಕೊಂಡ್ರು. ಅದಾದ ನಂತರ 21 ಎಸೆತದಲ್ಲಿ 6 ಬೌಂಡ್ರಿ ಮತ್ತು 4 ಭರ್ಜರಿಯಾದ ಸಿಕ್ಸರ್ಗಳ ಮುಖಾಂತರ ನಮ್ಮ ವಿಶ್ವಕಪ್ ಹೀರೋ ಅಭಿಷೇಕ್ ಶರ್ಮಾ ಕೂಡ 48 ರನ್ನನ್ನು ಹೊಡೆದು ಔಟ್ ಆದ್ರು. ಇವರ ಜೊತೆಗೆ ಯಂಗ್ ಕ್ಯಾಪ್ಟನ್ ವಿಕೆಟ್ ಕೀಪರ್ ಇಶಾನ್ ಕಿಶನ್ ಕೂಡ ಬಂದ ಕೂಡಲೇ ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡೆದ್ರು. ತಾನು ಎದುರಿಸಿದಂಥ 9 ಎಸೆತದಲ್ಲಿ ಬರೋಬ್ಬರಿ 3 ಬೌಂಡ್ರಿಗಳ ನೆರವಿನಿಂದ 14 ರನ್ ಹೊಡೆದ್ರು. ಅದಾದ ನಂತರ ಬಂದಂಥ ಕ್ಲಾಸ್ ಆಗಿ ಬ್ಯಾಟಿಂಗ್ ಮಾಡಿದ್ರು. 35 ಎಸೆತದಲ್ಲಿ 4 ಬೌಂಡ್ರಿ ಮತ್ತು 1 ದೊಡ್ಡದಂಥ ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ 52 ರನ್ ಹೊಡೆದು ಔಟ್ ಆದ್ರು. ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಇವತ್ತು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ತಾನು ಎದುರಿಸಿದಂಥ 24 ಎಸೆತದಲ್ಲಿ 4 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 39 ರನ್ ಹೊಡೆದು ನಿಗದಿತ 20 ಓವರ್ಗಳಲ್ಲಿ SRH ತಂಡ, ಅಂದ್ರೆ ಹೈದರಾಬಾದ್ ತಂಡ 226 ರನ್ಗಳನ್ನ ಪೇರಿಸಿ ಬರೋಬ್ಬರಿ 227 ರನ್ಗಳ ಬೃಹತ್ ಆದಂಥ ಟಾರ್ಗೆಟ್ ಅನ್ನ KKR ತಂಡದ ಮುಂದಿಡ್ತು. ಮತ್ತು ಎಲ್ಲೋ ಒಂದ್ ಕಡೆ ಬ್ಯಾಟಿಂಗ್ ಮಾಡುವಾಗ ಅನಿಸ್ತು SRH ತಂಡ ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು, ಒಂದು ಆತ್ಮಬಲವನ್ನ SRH ತಂಡದ ಮುಖವಾಣಿ ಹೇಳ್ತಾ ಇತ್ತು. ಇನ್ನು ಈ 227 ರನ್ಗಳ ಟಾರ್ಗೆಟ್ ಅನ್ನ ನಾವು ಚೇಂಜ್ ಮಾಡೇ ಮಾಡ್ತೇವೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಬಂದಂತ KKR ತಂಡದ ಬ್ಯಾಟಿಂಗ್ ಹೇಗಿತ್ತಂದ್ರೆ, ಕೇವಲ ಒಂದೇ ಓವರ್ನಲ್ಲಿ 25 ರನ್ನನ್ನು ಚಚ್ಚಿಬಿಟ್ರು. ಈ ಬ್ಯಾಟಿಂಗ್ ವೈಖರಿಯನ್ನು ನೋಡಿದ್ಮೇಲೆ ಎಲ್ಲೋ ಒಂದ್ ಕಡೆ 15-16 ಓವರ್ಗಳಲ್ಲಿ ಈ ಮ್ಯಾಚನ್ನೇ ಗೆದ್ದು ಬಿಡ್ತಾರೆ. ಯಾಕಂದ್ರೆ ವರ್ಲ್ಡ್ ಕಪ್ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಆದಂಥ ಪಿನ್ ಅಲೆನ್ ಅವರಿದ್ದಾರೆ. ಮತ್ತು ಪಿನ್ ಅಲೆನ್ ಅವರು ತಾನು ಎದುರಿಸಿದಂಥ ಮೊದಲ ಓವರ್ನ 5 ಎಸೆತದಲ್ಲಿ 3 ಬೌಂಡ್ರಿ ಮತ್ತು 2 ಭರ್ಜರಿಯಾದ ಸಿಕ್ಸರ್ಗಳ ಮುಖಾಂತರ 5 ಎಸೆತದಲ್ಲಿ 24 ರನ್ನನ್ನು ಸ್ವತಃ ಪಿನ್ ಅಲೆನ್ ಅವರು ಹೊಡೆದಿದ್ರು. ಹೀಗಾಗಿ ಎರಡನೇ ಓವರ್ ಏನಾಗುತ್ತೆ ಎಲ್ಲವೂ ಕೂಡ ಗೊಂದಲ ಇತ್ತು, ಆಶ್ಚರ್ಯ ಇತ್ತು. ಆದರೆ ಆಗಿದ್ದು ನಡೆಯಲಿಲ್ಲ, ಅಂದ್ಕೊಂಡದ್ದು ನಡೆಯಲಿಲ್ಲ. ಬಂದವರೇ ಔಟ್ ಆದ್ರು. ಯಾವ ಲೆವೆಲ್ಗೆ ಔಟ್ ಆದಂದ್ರೆ ಕೊನೆಯಲ್ಲಿ 65 ರನ್ಗಳ ಹೀನಾಯವಾದಂತಹ ಸೋಲನ್ನು ಕಾಣ್ತು. ನೋಡಿ, ರೆಹಾನೆ 8 ರನ್ ಹೊಡೆದು ಔಟ್ ಆದ್ರು. ಪಿನ್ ಅಲೆನ್ ಅವರು 7 ಎಸೆತದಲ್ಲಿ 28 ರನ್ ಹೊಡೆದು ಔಟ್ ಆದ್ರು. ಎಲ್ಲೋ ಒಂದ್ ಕಡೆ ಗೆಲುವನ್ನ ಕೈ ತಪ್ಪು ಹೋಗುವಂತ ಹಂತದಲ್ಲಿ ಜೊತೆಯಾದಂಥ ರಘುವಂಶಿ ಮತ್ತು ರಿಂಕು ಸಿಂಗ್ ಅವರು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಟ ಆಡಿ ಒಂದು 50 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿ ಒಂದು ಹಂತಕ್ಕೆ ಗೆಲ್ಲಬಹುದು ಎನ್ನುವಂತ ವಿಶ್ವಾಸವನ್ನ ಕಾಮೆಂಟೇಟರ್ಗಳು ಕೂಡ ಕೊಡ್ತಾ ಇದ್ರು. ಯಾಕಂದ್ರೆ ಅವರು ಆಡುವಾಗ ಸರಿಸುಮಾರು 100-125 ಆದಾಗಲೂ ಕೂಡ ರನ್ ರೇಟ್ ತುಂಬಾ ಕಡಿಮೆ ಇರಲಿಲ್ಲ. ರಿಕ್ವೈರ್ಡ್ ರನ್ ರೇಟ್ ಸ್ಟಿಲ್ ಅಂಡರ್ 11 ಇತ್ತು. ಹೀಗಾಗಿ ಎಲ್ಲೊಂದ್ ಕಡೆ ಗೆಲ್ಲಬಹುದು ಇಬ್ರು ಇದ್ರೆ ಎನ್ನುವಂತ ಆತ್ಮವಿಶ್ವಾಸವಿತ್ತು. ಆದ್ರೆ ರಿಂಕು ಸಿಂಗ್ ಮತ್ತು ರಘುವಂಶಿಯವರ ಮಧ್ಯೆ ಆದಂತ ಒಂದು ಮಿಸ್ಕಮ್ಯುನಿಕೇಶನ್ ಇಂದ ರಘುವಂಶಿಯವರು ರನ್ಔಟ್ ಆಗಿ ನಿರಾಸೆಯಿಂದ ಪೆವಿಲಿಯನ್ ಸೇರಿಕೊಂಡ್ರು. ಅದಾದ ನಂತರ ಎಲ್ಲವೂ ಕೊಲಾಪ್ಸ್ ಆಯಿತು. ರಿಂಕು ಸಿಂಗ್ ಔಟ್ ಆದ್ರು. 35 ರನ್ನಿಗೆ ರಿಂಕು ಔಟ್ ಆದ್ರು. ರಘುವಂಶಿ 52 ರನ್ನನ್ನು ಹೊಡೆದು ಔಟ್ ಆದ್ರು. ಜೊತೆಗೆ 4 ಓವರ್ಗಳು ಬಾಕಿ ಇರುವಂತೆ KKR ತಂಡ, ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 161 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು ಸತತವಾಗಿ ಎರಡನೇ ಹೀನಾಯ ಸೋಲನ್ನು ಕಾಣ್ತು. ಅಂದರೆ 65 ರನ್ಗಳ ಸೋಲನ್ನು KKR ತಂಡ SRH ವಿರುದ್ಧ ಸೋಲನ್ನು ಕಾಣ್ತು. ಇನ್ನು
SRH ತಂಡದ ಬೌಲಿಂಗ್ ವೈಖರಿ ಹೇಗಿತ್ತು, ಯಾರು ಚೆನ್ನಾಗಿ ಬೌಲಿಂಗ್ ಹಾಕುವುದನ್ನು ನೋಡ್ತಾ ಇದ್ರೆ ಜಯದೇವ್ ಉನಡ್ಕರ್ 3 ಓವರ್ಗಳನ್ನು ಮಾಡಿ 21 ರನ್ ನೀಡಿ 3 ವಿಕೆಟ್ಗಳನ್ನ ಪಡ್ಕೊಂಡ್ರು. ಜೊತೆಗೆ ಇಶಾನ್ ಮಾಲಿಂಗ ಅವರು 2 ಓವರನ್ನು ಮಾಡಿ 14 ರನ್ ನೀಡಿ 2 ವಿಕೆಟ್ಗಳನ್ನ ಪಡ್ಕೊಂಡ್ರು. ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗ್ನಲ್ಲಿ 39 ರನ್ ಹೊಡೆದ್ರೆ ಬೌಲಿಂಗ್ನಲ್ಲಿ 2 ಓವರ್ ಮಾಡಿ 17 ರನ್ ನೀಡಿ 2 ಉತ್ತಮವಾದಂತಹ ವಿಕೆಟ್ಗಳನ್ನ ಕೂಡ ಪಡ್ಕೊಂಡ್ರು. ಹೀಗಾಗಿ ಇವತ್ತು ನಡೆದಂತ ಒಂದು ನಿರೀಕ್ಷಿತ ಪಂದ್ಯದಲ್ಲಿ ಅಥವಾ ಗೆಲ್ಲಲೇಬೇಕೆನ್ನುವಂತ ಪಂದ್ಯದಲ್ಲಿ, ಯಾಕಂದ್ರೆ ಲಾಸ್ಟ್ ಪಂದ್ಯದಲ್ಲಿ KKR ಕೂಡ ಸೋತಿತ್ತು, SRH ಕೂಡ ಸೋತಿತ್ತು. ಹಾಗಾಗಿ 2 ಸೋತ ತಂಡಗಳ ನಡುವೆ ಒಂದು ಮುಖಾಮುಖಿ ಇತ್ತು, ಹಣಾಹಣಿ ಇತ್ತು. ಜೊತೆಗೆ ಗೆಲ್ಲಲೇಬೇಕೆನ್ನುವಂತ ಒಂದು ಹಪಾಪಿ ಇತ್ತು, ಆತ್ಮವಿಶ್ವಾಸ ಇತ್ತು ಮತ್ತು ಒತ್ತಡ ಕೂಡ ಇತ್ತು. ಈ ಒತ್ತಡವನ್ನು ನಿಭಾಯಿಸಿ ಗೆದ್ದಂಥವರು SRH ತಂಡ. ಹೀಗಾಗಿ ಹೈದರಾಬಾದ್ನ ತಂಡದ ಬ್ಯಾಟಿಂಗ್ ಆರ್ಭಟ, ನಿತೀಶ್ ಕುಮಾರ್ ರೆಡ್ಡಿ ಆಲ್ರೌಂಡರ್ ಆಟ, ಕೋಲ್ಕತ್ತಾಗೆ 2ನೇ ಹೀನಾಯ ಸೋಲು. ಹೀಗಾಗಿ ಹೀನಾಯ ಸೋಲಪ್ಪಿದೆ. ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಅನ್ನುವಂಥ ಒಬ್ಬ ಆಲ್ರೌಂಡರ್ ಆಟಗಾರ ಮತ್ತೊಮ್ಮೆ ತನ್ನ ಒಂದು ಪ್ರತಿಭೆಯನ್ನು ಸಾಬೀತು ಮಾಡಿದರೆ ಮುಂದಿನ ಪಂದ್ಯವು ಹೇಗಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕು. ಆದರೆ ಈಗ ಆಗ್ತಿರುವಂಥ ಡೆವಲಪ್ಮೆಂಟಲ್ಲಿ KKR ತಂಡ ಸತತ 2ನೇ ಹೀನಾಯ ಸೋಲನ್ನು ಕಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.